ಧರ್ಮಸ್ಥಳ ಹಾಗೂ ಖಾವಂದರ್ ವೀರೇಂದ್ರ ಹೆಗಡೆ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನ ಖಂಡಿಸಿ ರಾಜ್ಯ ಜೆಡಿಎಸ್ ವತಿಯಿಂದ ಹಮ್ಮಿಕೊಂಡಿದ್ದ ಸತ್ಯ ಯಾತ್ರೆಗೆ ಆಲೂರು ತಾಲೂಕಿನಿಂದ ಹೊರಟ ಯಾತ್ರೆಗೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಚಾಲನೆ. ಧರ್ಮಸ್ಥಳ ಹಾಗೂ ಖಾವಂದರ್ ವೀರೇಂದ್ರ ಹೆಗಡೆ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನ ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಸತ್ಯ ಯಾತ್ರೆಗೆ ಆಲೂರು ತಾಲೂಕಿನಿಂದ ಹೊರಟ ಯಾತ್ರೆಗೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಚಾಲನೆ ನೀಡಿದರು. ಧರ್ಮಸ್ಥಳ ಸತ್ಯ ಯಾತ್ರೆ ಎಂಬ ಶೀರ್ಷಿಕೆಯಡಿ ರಾಜ್ಯ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಸತ್ಯ ಯಾತ್ರೆಗೆ ಆಲೂರಿನ ಪಾಳ್ಯ ಗ್ರಾಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಧರ್ಮಸ್ಥಳದ ಹೆಸರನ್ನ ಮುಂದಿಟ್ಟುಕೊಂಡು ಆ ಪುಣ್ಯ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿಯನ್ನ ತರಲು ಪ್ರಯತ್ನಿಸುತ್ತಿರುವುದು ಒಂದು ಹೇಯ ಕೃತ್ಯವಾಗಿದ್ದು, ಇದನ್ನ ಖಂಡಿಸಿ ನಮ್ಮ ಪಕ್ಷದ ನಾಯಕರಾದ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನ ಮಾಡಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವುದು ಈ ಸತ್ಯ ಯಾತ್ರೆಯ ಉದ್ದೇಶವಾಗಿದೆ ಎಂದರು. ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪವಿತ್ರ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯ ಮತ್ತು ಹೊರ ರಾಜ್ಯದಿಂದಲೂ ಭಕ್ತಾದಿಗಳಿದ್ದು, ಇಂತಹ ಪುಣ್ಯ ಕ್ಷೇತ್ರದ ಹೆಸರಿಗೆ ಕಪ್ಪು ಮಸಿಯನ್ನ ಬಳಿಯುವ ಷಡ್ಯಂತ್ರವನ್ನ ಕೆಲವು ಕಿಡಿಗೇಡಿಗಳು ನಡೆಸುತ್ತಿದ್ದು, ಧರ್ಮಸ್ಥಳದ ಶ್ರೀ ಮಂಜುನಾಥನ ಹಾಗೂ ಅಣ್ಣಪ್ಪ ಸ್ವಾಮಿಯ ಸತ್ಯದ ಮುಂದೆ ಇವರ ಯಾವುದೇ ಷಡ್ಯಂತ್ರಗಳು ಫಲ ನೀಡುವುದಿಲ್ಲ ಎಂದು ತಿಳಿಸಿದರು. ಧರ್ಮಸ್ಥಳ ಹೆಗಡೆಯವರನ್ನ ಭೇಟಿ ಮಾಡಿ ಮತ್ತು ಧರ್ಮಸ್ಥಳ ಮಂಜುನಾಥಸ್ವಾಮಿಯನ್ನ ದರ್ಶನ ಮಾಡಿ ಬರುವುದಕ್ಕೆ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಮತ್ತು ರೇವಣ್ಣವರು, ಗೌಡ್ರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಈಗ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ತಾಲೂಕಿನ JDSನ ಎಲ್ಲ ಮುಖಂಡರುಗಳು ಕೂಡ ನಾವು ಹೊರಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಘಟನೆಗಳು, ಬೇಡದಂಥ ವಿಚಾರಗಳನ್ನು ತಿಂಗಳಾನುಗಟ್ಟಲಿಂದ ನಾವು ಟಿವಿಲಿ ನೋಡ್ತಾ ಇದ್ದೀವಿ. ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ. ನಾವು ಧರ್ಮಸ್ಥಳವನ್ನು ಭಗವಂತನ ನಂಬಿದಂಥ ಈ ಕರ್ನಾಟಕ ರಾಜ್ಯದ ಜನರ ಅಲ್ಲದೆ ಬೇರೆ ಬೇರೆ ರಾಜ್ಯದ ಜನರು ಕೂಡ ಆ ದೇವರ ಮೇಲೆ ಅಷ್ಟು ಭಕ್ತಿ ಮತ್ತು ಆ ಭಗವಂತನ ಮೇಲೆ ದರ್ಶನ ಮಾಡಿದರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಕೂಡ ಹೋಗ್ತಾ ಇದ್ದಂಥ ದಿನಕ್ಕೆ ಲಕ್ಷಾಂತರ ಜನ ಆ ದೇವರನ್ನು ದರ್ಶನ ಮಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಇಂಥ ಒಂದು ಭಕ್ತಿ ಇರುವಂಥ ಸ್ಥಳಕ್ಕೆ ಮತ್ತು ಆ ಸ್ಥಳದ ಮಹಿಮೆಯನ್ನು ಕೂಡ ನಾವೆಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಕೂಡ ಕಂಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ವದಂತಿಗಳು, ಹೆಗಡೆಯವ್ರ ಮೇಲೆ ವದಂತಿಗಳು, ಆ ಸ್ಥಳದ ಮೇಲೆ ವದಂತಿಗಳು ಕೂಡ ನಾವು ಟಿವಿಲೆಲ್ಲ ನೋಡ್ತಾ ಇದ್ದೀವಿ. ಅದು ಯಾವುದು ಕೂಡ ಪ್ರಯೋಜನ ಆಗಲ್ಲ. ಅದರಿಂದ ನಾವು ಹೆಗಡೆಯವರಿಗೆ ಮತ್ತು ಭಗವಂತನ ದರ್ಶನ ಮಾಡಿ ಹೆಗಡೆಯವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಮ್ಮ ಪಕ್ಷದ ನಾಯಕರುಗಳಾದಂಥ ಕುಮಾರ್. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಸಿ.ವಿ. ಲಿಂಗರಾಜು, ಪಿ.ಎಲ್. ನಿಂಗರಾಜು, ಕೆ.ಎನ್. ಕಾಂತರಾಜು ಮಗ್ಗೆ, ನಟರಾಜ್ ನಾಕಲಗೂಡು, ಬಿ.ಸಿ. ಶಂಕರಾಚಾರ್, ಅಜ್ಜೇಗೌಡ, ಪ್ರಕಾಶ್, ನಂಜೇಗೌಡ, ಜಯಪ್ಪ, ಯೋಗೇಶ್, ಮಂಜೇಗೌಡ, ಹೋತನಹಳ್ಳಿಪುರ, ರಾಜೇಗೌಡ, ಮಣಿಪುರ, ದೊರೆಸ್ವಾಮಿ, ಬಸವೇಶಪುರ, ಮಂಜು ಹುಣಸವಳ್ಳಿ, ಜಯಪಾಲು, ಹಂತನಮನೆ, ಪ್ರವೀಣ್, ನಾಗರಾಜು ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ನಾಯಕರು ಉಪಸ್ಥಿತರಿದ್ದರು.